Hello students, let us start the chapter that is human reproduction. Second PUC ಬಯಾಲಜಿಯಲ್ಲಿ ಬರುವಂತಹ ಒಂದು ಇಂಪಾರ್ಟೆಂಟ್ ಟಾಪಿಕ್ ಇದು. ಇಂಪಾರ್ಟೆಂಟು ಇದೆ, ಇಂಟ್ರೆಸ್ಟಿಂಗು ಇದೆ. ಸೊ ಏನು ಹ್ಯೂಮನ್ ರೀಪ್ರೊಡಕ್ಷನ್, ಈಗ ಫಸ್ಟ್ ಚಾಪ್ಟ್ರಲ್ಲಿ ಸೆಕ್ಷುವಲ್ ರೀಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ ಕಲ್ತಿದ್ದೀರಿ. ಸೊ ಇನ್ ದ್ಯಾಟ್ ಚಾಪ್ಟರ್ ಪ್ಲಾಂಟ್ಸಲ್ಲಿ ಸೆಕ್ಷುವಲ್ ರೀಪ್ರೊಡಕ್ಷನ್ ಯಾವ ರೀತಿ ಆಗುತ್ತೆ, ವಾಟ್ ಆರ್ ದ ರೀಪ್ರೊಡಕ್ಟಿವ್ ಪಾರ್ಟ್ಸ್ ಆಫ್ ದಿ ಫ್ಲವರ್, ಇವೆಲ್ಲವನ್ನು ನಾವು ಕಲ್ತಿದ್ದೀವಿ. ಈ ಚಾಪ್ಟ್ರಲ್ಲಿ ನಾವು ಹ್ಯೂಮನ್ಸ್ಗೆ ಸಂಬಂಧಪಟ್ಟಂತೆ ರೀಪ್ರೊಡಕ್ಷನ್ ಯಾವ ರೀತಿ ಆಗ್ತದೆ. ಓಕೆ, ಸೊ ರೀಪ್ರೊಡಕ್ಷನ್ ಇನ್ ಹ್ಯೂಮನ್ಸ್ ಅನ್ನು ಕಲಿತೀವಿ. ಹೌ ದಿಸ್ ರೀಪ್ರೊಡಕ್ಷನ್ ಟೇಕ್ಸ್ ಪ್ಲೇಸ್ ಇನ್ ದ ಹ್ಯೂಮನ್ಸ್. ಇನ್ ಹ್ಯೂಮನ್ಸ್ ರೀಪ್ರೊಡಕ್ಷನ್ ಈಸ್ ಯೂಶುವಲಿ ಸೆಕ್ಷುವಲ್ ಟೈಪ್, ದಟ್ ಈಸ್ ಸೆಕ್ಷುವಲ್ ರೀಪ್ರೊಡಕ್ಷನ್ ಟೇಕ್ಸ್ ಪ್ಲೇಸ್. ಹ್ಯೂಮನ್ಸಲ್ಲಿ ಯಾವ ರೀಪ್ರೊಡಕ್ಷನ್ ಆಗ್ತದೆ, ಸೆಕ್ಷುವಲ್ ರೀಪ್ರೊಡಕ್ಷನ್ ಆಗ್ತದೆ. ಆ್ಯಂಡ್ ಹ್ಯೂಮನ್ಸ್ ಆರ್ ವಿವಿಫೆರಸ್ ಆರ್ಗ್ಯಾನಿಸಮ್ ಅಂತ ಹೇಳ್ತೀವಿ. ಇನ್ ಹ್ಯೂಮನ್ಸ್ ಸೆಕ್ಷುವಲ್ ರೀಪ್ರೊಡಕ್ಷನ್ ಟೇಕ್ಸ್ ಪ್ಲೇಸ್ ಆ್ಯಂಡ್ ಹ್ಯೂಮನ್ಸ್ ಆರ್ ದಿ ವಿವಿಫೆರಸ್ ಆರ್ಗ್ಯಾನಿಸಮ್ಸ್. ಹ್ಯೂಮನ್ಸ್ ಆರ್ ದಿ ವಿವಿಫೆರಸ್ ಆರ್ಗ್ಯಾನಿಸಮ್ಸ್ ಅಂತ ಹೇಳ್ತೀವಿ. ಸೊ ವಿವಿಫೆರಸ್ ಅಂದ್ರೆ ಏನು? ತಮ್ಮ ಮರಿಗಳಿಗೆ ನೇರವಾಗಿ ಜನ್ಮ ನೀಡುವಂತಹ ಪ್ರಾಣಿಗಳು ಯಾರು? ಹ್ಯೂಮನ್ಗಳು. ಅಷ್ಟೇ ಅಲ್ಲ, ಹ್ಯೂಮನ್ಸ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಮಾಡ್ತಾವೆ, ಲೈಂಗಿಕ ಸಂತಾನೋತ್ಪತ್ತಿಯನ್ನು ಮಾಡ್ತಾವೆ. ಆ್ಯಂಡ್ ಅಷ್ಟೇ ಅಲ್ಲ, ಹ್ಯೂಮನ್ಸ್ ಆರ್ ಯುನಿಸೆಕ್ಷುವಲ್ ಆರ್ಗ್ಯಾನಿಸಮ್ಸ್, ಅಂದರೆ ಮೇಲ್ ಬೇರೆ ಇರುತ್ತೆ, ಫಿಮೇಲ್ ಬೇರೆ ಇರುತ್ತೆ. ಸೊ ಇಲ್ಲಿ ಲೈಂಗಿಕ ಸಂತಾನೋತ್ಪತ್ತಿ ಸೆಕ್ಷುವಲ್ ರೀಪ್ರೊಡಕ್ಷನ್ ಆಗ್ತದ ಅಂದಮೇಲೆ ಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್ ಬೇರೆ ಅದ, ಫಿಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್ ಬೇರೆ ಅದ. ಹಾಗಾಗಿ ನಾವು ಈ ಕಾನ್ಸೆಪ್ಟಲ್ಲಿ ಏನು ಕಲಿಬೇಕು ಅಂತಂದರೆ, ಸೆಪರೇಟ್ ಆಗಿ ಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್ ಕಲಿಬೇಕು ಮತ್ತು ಫಿಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್ ಅನ್ನು ಕಲಿಬೇಕು. ಇಲ್ಲಿ ನಿಮಗೆ ಫೈನಲ್ ಎಕ್ಸಾಮಲ್ಲಿ, ಥಿಯರಿ ಎಕ್ಸಾಮಲ್ಲಿ ಡ್ರಾ ದಿ ನೀಟ್ ಲೇಬಲ್ಡ್ ಡೈಗ್ರಾಮ್ ಆಫ್ ದಿ ಹ್ಯೂಮನ್ ಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್ ಅಂತ ಕೇಳ್ತಾನೆ. ಇಲ್ಲ ಅಂತಂದರೆ ಡ್ರಾ ದಿ ನೀಟ್ ಲೇಬಲ್ಡ್ ಡೈಗ್ರಾಮ್ ಆಫ್ ದಿ ಹ್ಯೂಮನ್ ಫಿಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್ ಅಂತ ಕೇಳ್ತಾನೆ. ಓಕೆ, ಎರಡರಲ್ಲಿ ಒಂದು ಡೈಗ್ರಾಮ್ ಮಾತ್ರ ಫಿಕ್ಸ್ ಬರುತ್ತೆ ಥಿಯರಿ ಎಕ್ಸಾಮ್ಗೆ. ಇನ್ನು ನೀಟ್ಗೆ ಮತ್ತು ಸಿ ಇ ಟಿಗೆ ಆದರೆ ದೇರ್ ಆರ್ ನ್ಯೂಮರಸ್ ನಂಬರ್ ಆಫ್ ಕ್ವಶನ್ಸ್ ಈ ಕಾನ್ಸೆಪ್ಟ್ ಮೇಲೆ ಬರುವಂಥದ್ದು. ಸೊ ನೋಡೋಣ ಒನ್ ಬೈ ಒನ್ ಈ ಡಿಟೇಲ್ಡ್ ಆಗಿ NCERT ಲೈನ್ ಟು ಲೈನ್ ಡಿಸ್ಕಸ್ ಮಾಡ್ತಾ ಹೋಗೋಣಂತೆ. ಸೊ ಫಸ್ಟ್ ಹ್ಯೂಮನ್ ಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್. ಹ್ಯೂಮನ್ ಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್. Humans, as I told, human are the viviparous and they are sexually reproducing organisms. And ಅದರಲ್ಲಿ human male reproductive system. Human male reproductive system mainly contains the parts, 4 parts: paired testicles, second accessory ducts, third accessory glands, and fourth external genitalia, that is called as the penis. So the human male reproductive system mainly contains paired testicles, accessory ducts, accessory glands, external genitile called as the penis. These are the very important parts of the 4 parts of the human male reproductive system. ಯಾವ್ಯಾವು? That is paired testicles, accessory ducts, accessory glands and external genitile. ಇವುಗಳನ್ನು ಒನ್ ಬೈ ಒನ್ ಕಲಿಬೇಕು ವಿತ್ ರಿಸ್ಪೆಕ್ಟ್ ಟು ದಿ NCERT ಡೈಗ್ರಾಮ್. ನಿಮಗೆ NCERT ಬುಕ್ಕಲ್ಲಿ ಯಾವ ಡೈಗ್ರಾಮ್ ಕೊಟ್ಟಾನ ಅದೇ ಡೈಗ್ರಾಮನ್ನು ಪ್ರಾಕ್ಟೀಸ್ ಮಾಡೋದು, ಅದೇ ಡೈಗ್ರಾಮ್ ಬೇಸ್ ಮೇಲೆ ಎಕ್ಸ್ಪ್ಲನೇಷನ್ ಕೇಳೋದು. ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ ದಿ ಎಕ್ಸ್ಪ್ಲನೇಷನ್. As I told, human male reproductive system mainly contains the pair of testicles, accessory ducts, accessory glands and external genitile called as the penis. So ಅದರಲ್ಲಿ ಒಂದನೇದ್ದು paired testicles. In human male reproductive system there are 2 testicles are present. ಇಲ್ಲಿದೆ ನೋಡು. ಸೊ 2 testicles are present. ಒಂದು ಈ ಕಡೆ ಒಂದು ಆ ಕಡೆ ಇರುತ್ತೆ. ಸೊ 2 testicles are present. These 2 testicles are present outside the body, below the pelvic region, outside the body, inside the skinny pouch, inside the skinny pouch called as the scrotum. The male reproductive system contains the 2 testicles. These 2 testicles are present below the pelvic region and
inside the skin, outside the body, inside the pen, inside the skinny pouch called as the scrotum. ಎದ್ರೊಳಗಿರ್ತಾವು scrotum ಒಳಗಿರ್ತಾವು. Skinny pouch called as the scrotum. This scrotum, it is helpful for the maintenance of the testicular temperature 2 to 2.2 degrees Celsius less than the body temperature. ಈ scrotum ಎದಕ್ಕೆ ಹೆಲ್ಪ್ ಆಗ್ತದ? It is helpful for the maintenance of the testicular temperature 2 to 2.2 degrees Celsius less than the body temperature. ಈ scrotum ಟೆಸ್ಟಿಸ್ ದ ಟೆಂಪರೇಚರನ್ನು ಬಾಡಿ ಟೆಂಪರೇಚರ್ಗಿಂತ 2ರಿಂದ 2.2 ಡಿಗ್ರಿ ಸೆಲ್ಸಿಯಸ್ ಕಡಿಮೆ ಮೇಂಟೈನ್ ಮಾಡ್ತದೆ. ಬೈ ಮೇಂಟೈನಿಂಗ್ ದಿಸ್ ಟೆಂಪರೇಚರ್ ಇಟ್ ಹೆಲ್ಪ್ಸ್ ಫಾರ್ ದಿ ಸ್ಪರ್ಮ್ ಪ್ರೊಡಕ್ಷನ್. ಸ್ಪರ್ಮ್ ಪ್ರೊಡಕ್ಷನ್ ಆಗಲಿಕ್ಕೆ ಹೆಲ್ಪ್ ಮಾಡ್ತದೆ. ಯಾವುದು? ದಿಸ್ ಸ್ಕ್ರಾಟಮ್. ದಿಸ್ ಸ್ಕ್ರಾಟಮ್. ಸೊ ಟೆಸ್ಟಿಕಲ್ಸ್ಗೆ ಬರೋನು. ಏನು ಹೇಳಿದೆ? ದೇರ್ ಆರ್ 2 ಟೆಸ್ಟಿಕಲ್ಸ್ ಅಂತ ಹೇಳಿದೆ. ಸೊ ದೀಸ್ 2 ಟೆಸ್ಟಿಕಲ್ಸ್ are measured about, these 2 testicles are measured about 2 to, ಇಲ್ಲಿ ನೋಡು, ಇದು ಒಂದು ಟೆಸ್ಟಿಸ್ ಡಯಾಗ್ರಾಮ್. ಇದು okay, this is a testicle the diagram. Each testicle is measured about 2 to 4 to 5 centimeter in length. ಹಿಂಗೆ ಮೆಜರ್ಮೆಂಟ್ ಎಷ್ಟಿರ್ತದೆ? 4 to 5 centimeter in length ಇರ್ತದೆ. Each testicle is measured about 4 to 5 centimeter in length and 2 to 3 centimeter in thickness. ದಪ್ಪಗೆ 2 to 3 centimeter ಇರ್ತದೆ. And thickness length ಎಷ್ಟಿರ್ತದೆ? 4 to 5 centimeter in length. Each testicle is measured about 4 to 5 centimeter in length and 2 to 3 centimeter in thickness. And these 2 testicles, in each testicle there are about highly coiled compartments irtav. Highly coiled structures are present. So about 250 highly coiled lobules are present. In each testicle there are about 250 highly coiled lobules are present. These highly coiled lobules are called as the testicular lobules. In each testicle there are about 250 highly coiled lobules ಇರ್ತಾವು. ಅವುಗಳಿಗೆ ನಾವು ಏನಂತ ಕರಿತೀವಿ? ಟೆಸ್ಟಿಕ್ಯುಲರ್ ಲೊಬ್ಯೂಲ್ಸ್ ಅಂತ ಕರಿತೀವಿ. ಇಲ್ಲಿ ನೋಡ್ರಿ, ಇದೊಂದು ಟೆಸ್ಟಿಸ್ ಡಯಾಗ್ರಾಮ್ ತೆಗಿತೀನಿ. ಸೊ ಒಂದು ಟೆಸ್ಟಿಸ್ ಆದರೆ in each testicle there are about ಎಷ್ಟಪ್ಪ 250 highly coiled lobuleಗಳು ಇರ್ತಾವೆ. ಎಷ್ಟು? 250 ತನಕನೂ ಇರ್ತಾವೆ. ಇಂಥವು highly coiled lobules are present. Those are called as the testicular lobules ಅಂತ ಕರಿತೀರಿ. ಟೆಸ್ಟಿಕ್ಯುಲರ್ ಲೊಬ್ಯೂಲ್ಸ್. ಇನ್ ಈಚ್ ಟೆಸ್ಟಿಕ್ಯುಲರ್ ಲೊಬ್ಯೂಲ್, ಪ್ರತಿಯೊಂದು ಟೆಸ್ಟಿಕ್ಯುಲರ್ ಲೊಬ್ಯೂಲ್ ಒಳಗೆ ದೇರ್ ಆರ್ ಅಬೌಟ್ 1 to 3 ಸೆಮಿನಿಫೆರಸ್. In each testicular lobule there are about 1 to 3 seminiferous tubules are present. ಬಹಳ ಇಂಪಾರ್ಟೆಂಟ್. ಇನ್ ಈಚ್ ಟೆಸ್ಟಿಕಲ್ ದೇರ್ ಆರ್ ಅಬೌಟ್ 250 ಹೈಲಿ ಕೋಲ್ಡ್ ಲೊಬ್ಯೂಲ್ಗಳು ಇರ್ತಾವು. ಆ ಲೊಬ್ಯೂಲ್ಗಳಿಗೆ ಏನಂತ ಕರಿತೀವಿ? ಟೆಸ್ಟಿಕ್ಯುಲಾರ್ ಲೊಬ್ಯೂಲ್ಗಳು ಅಂತೀವಿ. ಆ್ಯಂಡ್ ಪ್ರತಿಯೊಂದು ಟೆಸ್ಟಿಕ್ಯುಲಾರ್ ಲೊಬ್ಯೂಲ್ ಒಳಗೆ 1 ರಿಂದ 3 ಸೆಮಿನಿಫೆರಸ್ ಟ್ಯೂಬ್ಯೂಲ್ಗಳು ಇರ್ತಾವು. 1 ರಿಂದ 3 ಸೆಮಿನಿಫೆರಸ್ ಟ್ಯೂಬ್ಯೂಲ್ಗಳು ಇರ್ತಾವು. ಈ ಸೆಮಿನಿಫೆರಸ್ ಟ್ಯೂಬ್ಯೂಲ್ ಏನದಾವ ನೋಡು, ಇದರೊಳಗೆ ಆ್ಯಕ್ಚುಲಿ ಏನಾಗ್ತದೆ? ಸ್ಪರ್ಮೆಟೋಜೆನೈಸಿಸ್ ಆಗ್ತದೆ. Inside the seminiferous tubule itself the spermatogenesis takes place. ಅಂದರೆ ಸ್ಪರ್ಮ್ ಪ್ರೊಡಕ್ಷನ್ ಆಗೋದು ಎಲ್ಲಿ? ಈ ಸೆಮಿನಿಫೆರಸ್ ಟ್ಯೂಬ್ಯೂಲ್ ಒಳಗಡೆ ಆಗ್ತದೆ. ಓಕೆ, ದಿಸ್ ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್ ಆರ್ ಲೈನ್ಡ್ ಬೈ ದಿ 2 types ಆಫ್ ಸೆಲ್ಸ್. ಈ ಸೆಮಿನಿಫೆರಸ್ ಟ್ಯೂಬ್ಯೂಲ್ ಒಳಗೆ 2 ಟೈಪ್ ಆಫ್ ಸೆಲ್ಸ್ ಇರ್ತಾವೆ. ಎಂಥವು ಅಂತಂದರೆ, ಒಳಗಡೆ ಇನ್ ದ ಇನ್ನರ್ ಲೈನಿಂಗ್ ಆಫ್ ದಿ ಸೆಮಿನಿಫೆರಸ್ ಟ್ಯೂಬ್ಯೂಲ್ ಇಟ್ ಈಸ್ ಹ್ಯಾವಿಂಗ್ ದಿ ಸರ್ಟೋಲಿ ಸೆಲ್ಸ್. ಇನ್ನರ್ ಲೈನಿಂಗ್ ಒಳಗೆ ಏನಿರ್ತಾವು? ಸರ್ಟೋಲಿ ಸೆಲ್ಸ್ ಇರ್ತಾವು. ಯು ಕ್ಯಾನ್ ಸಿ
Yeah, this is a seminiferous tubule. In the inner lining of the seminiferous tubule, it having the Sertoli cellಗಳು ಇರ್ತಾವೆ. ಯಾವ್ದು ಇರ್ತಾವಪ್ಪ? Sertoli cells ಇರ್ತಾವೆ. ಈಗ Sertoli cellsಗಳು ಇರ್ತಾವೆ ಇನ್ನರ್ ಒಳಗೆ, ಇನ್ಸೈಡ್ ದ seminiferous tubule. And outside the seminiferous tubule, ಈ seminiferous tubuleಗಳ ಮಧ್ಯೆ ಏನು ಗ್ಯಾಪ್ ಐತೆ ನೋಡಿ, ಇದು ಈ ಸ್ಪೇಸ್ ಐತೆಲ್ಲ, ಸೊ ದಿಸ್ ಸ್ಪೇಸ್ ಈಸ್ ಕಾಲ್ಡ್ ಆಸ್ ದಿ ಇಂಟರ್ಸ್ಟಿಷಿಯಲ್ ಸ್ಪೇಸ್ ಅಂತ ಕರಿತೀವಿ. Each testis, it contains 250 highly coiled lobules, and in each lobule there is about 1 to 3 seminiferous tubules are present. So these seminiferous tubules are the actual site of the sperm production, and these seminiferous tubules are lined by the two types of cells. The inner lining of the seminiferous tubules having the Sertoli cells anta karitivi. These Sertoli cells actually helpful for the nourishment of the male germ cells. ಮೇಲ್ ಜರ್ಮ್ ಸೆಲ್ಸ್ ಅನ್ನ ಅಥವಾ ಸ್ಪರ್ಮೆಟೋಗೋನಿಯಲ್ ಸೆಲ್ಗಳನ್ನ ನರಿಶ್ಮೆಂಟ್ ಮಾಡ್ತದ. ಹಾಗಾಗಿ ದಿ ಸರ್ಟೋಲಿ ಸೆಲ್ಸ್ ಆರ್ ಕಾಲ್ಡ್ ಆಸ್ ದಿ ನರ್ಸ್ ಸೆಲ್ಸ್ ಅಂತ ಕರಿತೀರಿ. ಏನಂತೀರಿ ಇವುಗಳಿಗೆ? ನರ್ಸ್ ಸೆಲ್ಸ್ ಅಂತೀರಿ. ಸೊ ಸರ್ಟೋಲಿ ಸೆಲ್ಸ್ ಇನ್ ದ ಇನ್ನರ್ ಲೈನಿಂಗ್ ಆಫ್ ದಿ ಸೆಮಿನಿಫೆರಸ್ ಟ್ಯೂಬ್ಯೂಲ್, ಇಟ್ ಹ್ಯಾವಿಂಗ್ ದಿ ಸರ್ಟೋಲಿ ಸೆಲ್ಸ್. These Sertoli cells are helpful for the secretion of they are helpful for the nourishment of the sperm cells, hence they are called as the nurse cells ಅಂತ ಕರೀತೀರಿ. ಅಷ್ಟೇ ಅಲ್ಲ, the Sertoli cells secrete the hormone called as the inhibin. ಒಂದು ಹಾರ್ಮೋನ್ ಕೂಡ ರಿಲೀಸ್ ಮಾಡ್ತದೆ ಆ ಸರ್ಟೋಲಿ ಸೆಲ್. ಯಾವುದು? ಇನ್ಹೆಬಿನ್ ಅನ್ನುವಂಥ ಹಾರ್ಮೋನ್ ಅನ್ನು ರಿಲೀಸ್ ಮಾಡ್ತದೆ. ಅರ್ಥ ಆಯ್ತಾ ಸರ್ಟೋಲಿ ಸೆಲ್ ಬಗ್ಗೆ? ಎಲ್ಲಿ? ಇನ್ನರ್ ಲೈನಿಂಗ್ ಆಫ್ ದಿ ಸೆಮಿನಿಫೆರಸ್ ಟ್ಯೂಬ್ಯೂಲ್ ಒಳಗೆ. ಸೊ ಔಟ್ಸೈಡ್ ದಿ ಸೆಮಿನಿಫೆರಸ್ ಟ್ಯೂಬ್ಯೂಲ್, ಸೆಮಿನಿಫೆರಸ್ ಟ್ಯೂಬ್ಯೂಲಿನ ಹೊರಗಡೆ, ಇನ್ ಬಿಟ್ವೀನ್ ದಿ ಸೆಮಿನಿಫೆರಸ್ ಟ್ಯೂಬ್ಯೂಲ್ ದೇರ್ ಇಸ್ ಅ ಸ್ಪೇಸ್ ಪ್ರೆಸೆಂಟ್. ಸೆಮಿನಿಫೆರಸ್ ಟ್ಯೂಬ್ಯೂಲ್ಗಳ ಹೊರಗಡೆ ಸ್ಪೇಸ್ ಇರ್ತದೆ. ಎಷ್ಟು? ಒಂದು ಟೆಸ್ಟಿಕ್ಯುಲರ್ ಲೊಬ್ಯೂಲ್ ಅಲ್ಲಿ 1 ರಿಂದ 3 ಸೆಮಿನಿಫೆರಸ್ ಟ್ಯೂಬ್ಯೂಲ್ ಇರ್ತಾವೆ ಅಂತ ಹೇಳಿದೆ. ಒಳಗಡೆ ಸರ್ಟೋಲಿ ಸೆಲ್ ಇರ್ತಾವೆ, ಹೌದಾ? ಅವುಗಳೇನು ಮಾಡ್ತಾವು? ನರಿಶ್ಮೆಂಟ್ ಮಾಡ್ತಾವೆ. ಹಾಗಾಗಿ ಅವುಗಳಿಗೆ ನರ್ಸ್ ಸೆಲ್ಸ್ ಅಂತೀರಿ. ಅಷ್ಟೇ ಅಲ್ಲ, ಅದು ಇನ್ಹೆಬಿನ್ ಅನ್ನುವಂಥ ಹಾರ್ಮೋನ್ ಕೂಡ ರಿಲೀಸ್ ಮಾಡ್ತದೆ. ಓಕೆ, ಇನ್ ಬಿಟ್ವೀನ್ ಸೆಮಿನಿಫೆರಸ್ ಟ್ಯೂಬ್ಯೂಲ್, ಈ ಸೆಮಿನಿಫೆರಸ್ ಟ್ಯೂಬ್ಯೂಲ್ಗಳ ಮಧ್ಯೆ ಏನು ಖಾಲಿ ಜಾಗ ಅದ ನೋಡು, ಇನ್ ಬಿಟ್ವೀನ್ ಸೆಮಿನಿಫೆರಸ್ ಟ್ಯೂಬ್ಯೂಲ್ ಏನು ಖಾಲಿ ಜಾಗ ಅದ ನೋಡು, ದಟ್ ಈಸ್ ಕಾಲ್ಡ್ ಆಸ್ ದಿ ಇಂಟರ್ಸ್ಟಿಷಿಯಲ್ ಸ್ಪೇಸ್ ಅಂತೀರಿ. This interstitial space having the special cells called as the interstitial cells ಅಂತ ಕರಿತೀವಿ. ಈ ಇಂಟರ್ಸ್ಟಿಷಿಯಲ್ ಸ್ಪೇಸ್ ಒಳಗೆ ಸೆಲ್ಸ್ ಇರ್ತಾವೆ, ಅವುಗಳಿಗೆ ಇಂಟರ್ಸ್ಟಿಷಿಯಲ್ ಸೆಲ್ಸ್ ಅಂತೀವಿ. ಆರ್ ಆಲ್ಸೋ ಬಿ ಕಾಲ್ಡ್ ಆಸ್ ದಿ ಲಿಡಿಗ್ ಸೆಲ್ಸ್ ಅಂತಾನು ಕರಿತೀವಿ. ದೇ ಆರ್ ಆಲ್ಸೋ ಬಿ ಕಾಲ್ಡ್ ಆಸ್ ದಿ ಲಿಡಿಗ್ ಸೆಲ್ಸ್. ಏನಂತೀವಿ ಅವುಗಳಿಗೆ? ಲಿಡಿಗ್ ಸೆಲ್ಸ್ ಅಂತ ಕರಿತೀವಿ. ದೀಸ್ ಲಿಡಿಗ್ ಸೆಲ್ಸ್ secrete the hormone called as the androgen. ಈ ಲಿಡಿಗ್ ಸೆಲ್ಗಳು ಸಿಕ್ರೀಟ್ ಮಾಡುವಂಥ ಹಾರ್ಮೋನ್ ಏನಂತ ಕರಿತೀವಿ? ಆಂಡ್ರೋಜನ್ ಅಂತ ಕರಿತೀವಿ. ಸೊ ಆಂಡ್ರೋಜನ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಮೇಲ್ ಹಾರ್ಮೋನ್ ಅಂತ ಕರಿತೀವಿ. ಇದಕ್ಕೆ ಆಂಡ್ರೋಜನ್ ಅನ್ನು ಸಿಕ್ರೀಟ್ ಮಾಡೋರು ಯಾರು? ಲಿಡಿಗ್ ಸೆಲ್. ಎಲ್ಲಿರ್ತದ? ಸೆಮಿನಿಫೆರಸ್ ಟ್ಯೂಬ್ಯೂಲ್ಗಳ ಮಧ್ಯೆ ಇರುವಂತಹ ಇಂಟರ್ಸ್ಟಿಷಿಯಲ್ ಸ್ಪೇಸ್ ಒಳಗಿರ್ತದೆ. ಆ ಸೆಮಿನಿಫೆರಸ್ ಟ್ಯೂಬ್ಯೂಲ್ ಒಳಗಡೆ ಯಾವ ಸೆಲ್ ಇರ್ತಾವು? ನರ್ಸ್ ಸೆಲ್ಸ್ ಇರ್ತಾವು. ಆ ನರ್ಸ್ ಸೆಲ್ ಯಾವುವು? ಸರ್ಟೋಲಿ ಸೆಲ್ಸ್ಗಳು. ಇವುಗಳಿಗೆ ನರ್ಸ್ ಸೆಲ್ಸ್ ಅಂತ ಇದಕ್ಕೆ ಕರೀತಾರೆ, ಯಾಕೆಂದ್ರೆ ಇವುಗಳು ನರಿಶ್ಮೆಂಟ್ಗೆ ಹೆಲ್ಪ್ ಆಗ್ತವೆ. ಅರ್ಥ ಆಯ್ತಾ? ಎಲ್ಲಿವರೆಗೂ ಬಂದ್ವಿ ಈಗ? ದ ಸೆಮಿನಿಫೆರಸ್ ಟ್ಯೂಬ್ಯೂಲ್ಗೆ ಬಂದ್ವಿ, ರೈಟ್? ಸೆಮಿನಿಫೆರಸ್ ಟ್ಯೂಬ್ಯೂಲ್ ಆದಮೇಲೆ ಸೆಮಿನಿಫೆರಸ್ ಟ್ಯೂಬ್ಯೂಲ್ ಅಲ್ಲಿ ಸ್ಪರ್ಮೆಟೋಜೆನೈಸಿಸ್ ಆಗ್ತದೆ, ಸ್ಪರ್ಮ್ ಪ್ರೊಡಕ್ಷನ್ ಆಗ್ತದೆ. ಪ್ರೊಡ್ಯೂಸ್ ಆದಂಥ ಸ್ಪರ್ಮ್ಗಳು ಈ ಪ್ಯಾರಲಲಿ ಅರೇಂಜ್ಡ್ ಡಕ್ಟ್ಗಳ ಮುಖಾಂತರ ಹೋಗ್ತದೆ. ಅವುಗಳಿಗೆ ನಾವು ಏನಂತ ಕರಿತೀವಿ ಅಂತಂದ್ರೆ ವಾಸ್ ಎಫರನ್ಸ್. ಏನಂತ ಅವುಗಳಿಗೆ? ವಾಸ್ ಎಫರನ್ಸ್ ಅಂತ ಕರಿತೀವಿ. ವಾಸ್ ಎಫರೆನ್ಸ್ಗೆ ಹೋಗ್ತದೆ. ಈ ವಾಸ್ ಎಫರೆನ್ಸ್ಗೆ ಹೋಗೋಕ್ಕಿಂತ ಮುಂಚೆ ಇಲ್ಲಿ ಸಣ್ಣ 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 ಇರ್ರೆಗ್ಯುಲರ್ ಬ್ರಿಡ್ಜ್ಗಳು ಇರ್ತಾವು. ಅವುಗಳಿಗೆ ರೀಟೆ ಟೆಸ್ಟಿಸ್ ಅಂತ ಕರಿತೀರಿ. ರೀಟೆ
ಟೆಸ್ಟಿಸ್ ಅಂತ ಕರಿತೀವಿ. ಅಂದರೆ ದ ಪ್ರೊಡ್ಯೂಸ್ಡ್ ಸ್ಪರ್ಮ್ಸ್ ಫ್ರಮ್ ದಿ ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್ ಆರ್ ಟ್ರಾನ್ಸ್ಫರ್ಡ್ ಟು ದಿ ವಾಸ್ ಎಫರನ್ಸ್ through the structure, through the bridges called as the rete testis. ಏನಂತಿರುಗಳಿಗೆ ರಿಟೇ ಟೆಸ್ಟಿಸ್ಗಳ ಮುಖಾಂತರ ಎಲ್ಲಿಗೆ ಹೋಗ್ತಾವು? ವಾಸ್ ಎಫರೆನ್ಸ್ಗೆ ಹೋಗ್ತಾವು. ಫ್ರಮ್ ದಿ ವಾಸ್ ಎಫರೆನ್ಸ್ these immatured sperms are collected by the highly coiled structure that is called as the epididymis. ಏನಂತಿರೋದಕ್ಕೆ? epididymis. Highly coiled structure that is called as the epididymis. This epididymis is another duct where the sperms stored temporarily and get matured. ಅಂದರೆ ಎಪಿಡಿಡೈಮಿಸ್ ಒಳಗೆ ಸ್ಪರ್ಮ್ ಟೆಂಪರರಿಲಿ ಸ್ಟೋರ್ ಆಗ್ತದೆ ಆ್ಯಂಡ್ ದೆನ್ ವೇರ್ ಇಟ್ ಗೆಟ್ ಮ್ಯಾಚ್ಯೂರ್ಡ್, ಅಲ್ಲೇನೇ ಮ್ಯಾಚ್ಯೂರ್ ಆಗ್ತದೆ. ರೈಟ್? ಸೊ ಡ್ಯೂರಿಂಗ್ ದಿ sexual excitation, sperms comes out of the testicles through the structure called as the vas efferens. So epididymis ನಂತರ ಬರುವಂತ ಸ್ಟ್ರಕ್ಚರ್ ಯಾವುದು? ವಾಸ್ ಡಿಫರೆನ್ಸ್ ಮುಖಾಂತರ ಹೊರಗೆ ಬರ್ತದೆ. ನೋಡ್ರಿ, ಒನ್ ಬೈ ಒನ್ ಸರಿಯಾಗಿ ಕೇಳಬೇಕು. In the human male reproductive system, there are two testicles. These two testicles are present inside the skinny pouch called as the scrotum. Scrotum is helpful for the maintenance of the testicular temperature 2 to 2.2 degrees Celsius less than the body temperature. Edake to facilitate the sperm production. Next, in each testicles, there are about 250 highly coiled lobules are present. Those are called as the testicular lobules. In each lobule there is 1 to 3 seminiferous tubules are present. These seminiferous tubules are the actual sites of the sperm production where spermatogenesis takes place. In these seminiferous tubules are lined by two types of cells. Inside the seminiferous tubule it having Sertoli cells that nourishes the sperm cell, hence it is called as the nurse cell. Even seminiferous the Sertoli cells secrete the hormone called as the inhibin. Outside the seminiferous tubule, ಅಥವಾ in between the seminiferous tubule there is a space present that is called as the interstitial space. This interstitial space is filled with some cells called as the Leydig cells. These Leydig cells secrete the hormone called as the androgen, that is a male sex hormone anta ಕರೀತೀವಿ. Okay, then the produced sperms from the seminiferous tubules are transferred to the vas efferens through the bridges called as the rete testis. From the vas efferens, these are transferred to the highly coiled structure called as the epididymis, where sperms are stored temporarily and get matured also. Andre sperm matured agodilli epididymis olaga, and then from the epididymis the sperms are transferred from the testis. ಈ testis ಇಂದ ಹೊರಗಡೆ ಬರೋದ್ರಿಂದ by the structure called as the vas deferens during the sexual excitation by the peristalsis moment. ಯಾವ ಮೂಮೆಂಟ್ ಅದು? ಪೆರಿಸ್ಟಾಲಸಿಸ್ ಮೂಮೆಂಟ್ ಮುಖಾಂತರ ಹೊರಗೆ ಬರುತ್ತೆ. ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಯಾವ್ಯಾವು? ನಾವು ಅವುಗಳಿಗೆ ರೆಡ್ ಮಾರ್ಕ್ ಹಾಕ್ಬಿಡ್ತೀನಿ. ಇಂಪಾರ್ಟೆಂಟ್ ಪಾಯಿಂಟ್ಸ್ ಯಾವ್ಯಾವು? ಸೊ ಟೆಸ್ಟಿಸ್ ಒಳಗೆ ಎಷ್ಟು ಲೊಬ್ಯೂಲ್ಗಳು ಅದಾವು? 250 ಲೊಬ್ಯೂಲ್ಸ್ ಅದಾವು. ಓಕೆ, ದ ಸೈಟ್ ಆಫ್ ಸ್ಪರ್ಮ್ ಪ್ರೊಡಕ್ಷನ್ ಯಾವುದು? ಸೆಮಿನಿಫೆರಸ್ ಟ್ಯೂಬ್ಯೂಲ್. ರೈಟ್? ಅದಾದಮೇಲೆ ಸೆಮಿನಿಫೆರಸ್ ಟ್ಯೂಬ್ಯೂಲ್ ಅಲ್ಲಿರೋ ಇನ್ನರ್ ಲೈನಿಂಗ್ ಅಲ್ಲಿ ಯಾವುದು? ಸರ್ಟೋಲಿ ಸೆಲ್ಸ್, ದಟ್ ಈಸ್ ಕಾಲ್ಡ್ ಆಸ್ ದಿ ನರ್ಸ್ ಸೆಲ್. ಯಾಕೆ ಕರಿತೀವಿ? ಬಿಕಾಸ್ ಅದು ನರಿಶ್ಮೆಂಟ್ಗೆ ಹೆಲ್ಪ್ ಆಗ್ತದೆ. ಔಟರ್ ಲೈನಿಂಗ್ ಅಲ್ಲಿ ಇನ್ ಬಿಟ್ವೀನ್ ದ ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್, ದಟ್ ಈಸ್ ಇನ್ ದ ಇಂಟರ್ಸ್ಟಿಷಿಯಲ್ ಸ್ಪೇಸ್. ಅಲ್ಲಿ ಇಂಟರ್ಸ್ಟಿಷಿಯಲ್ ಸ್ಪೇಸ್ ಅದ, ಅದರೊಳಗೆ ಇಂಟರ್ಸ್ಟಿಷಿಯಲ್ ಸೆಲ್ಸ್ ಅದಾವು, ಅವುಗಳಿಗೆ ಲಿಡಿಗ್ ಸೆಲ್ ಅಂತೀವಿ. ಲಿಡಿಗ್ ಸೆಲ್ ಏನು ರಿಲೀಸ್ ಮಾಡ್ತದೆ? ಲಿಡಿಗ್ ಸೆಲ್ ರಿಲೀಸ್ ಮಾಡೋದು ಆಂಡ್ರೋಜನ್ ರಿಲೀಸ್ ಮಾಡ್ತದೆ. ದಟ್ ಈಸ್ ಅ ಹೆಲ್ಪ್ಫುಲ್ ಫಾರ್ ದಿ ಎಕ್ಸ್ಪ್ರೆಷನ್ ಆಫ್ ದಿ ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್ ಇನ್ ದ ಮೇಲಲ್ಲಿ ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್ ಕಾಣಿಸ್ಕೊಳ್ಳಿ ಕಾರಣ ಈ ಆಂಡ್ರೋಜನ್. ಓಕೆ, ಅದಾದಮೇಲೆ ಸ್ಪರ್ಮ್ ಪ್ರೊಡ್ಯೂಸ್ ಆಗಿದ್ದು ಎಲ್ಲಿಗೆ ಹೋಗ್ತಾವು? ರಿಟೆ ಟೆಸ್ಟಿಸ್ಗೆ ಹೋಗ್ತದೆ. ರಿಟೆ ಟೆಸ್ಟಿಸ್ ಇಂದ ವಾಸ್ ಎಫರೆನ್ಸ್ಗೆ ಹೋಗ್ತದೆ. ವಾಸ್ ಎಫರೆನ್ಸ್ ಇಂದ ಎಪಿಡಿಡೈಮಿಸ್ಗೆ ಹೋಗ್ತದೆ. ಎಪಿಡಿಡೈಮಿಸ್ ಇಂದ ಎಲ್ಲಿಗೆ ಬಂತು? ವಾಸ್ ಡಿಫರೆನ್ಸಿಗೆ ಬರ್ತದೆ. ಸೊ ಸ್ಪರ್ಮ್ಸ್ ಎಲ್ಲಿ ಮ್ಯಾಚೂರ್ಡ್ ಆಗ್ತಾವು? ಎಪಿಡಿಡೈಮಿಸ್ ಒಳಗೆ ಸ್ಟೋರ್ ಆಗ್ತದೆ ಟೆಂಪರರಿಲಿ, ಆ್ಯಂಡ್ ಅಲ್ಲೇ ಮ್ಯಾಚೂರ್ಡ್ ಕೂಡ ಆಗ್ತಾವೆ. ರೈಟ್? ಸೊ ಇವಿಷ್ಟು ಪಾಯಿಂಟ್ ಇಂಪಾರ್ಟೆಂಟ್. ನಿಮಗೆ ಎಕ್ಸಾಮಲ್ಲಿ
2016 CET ಎಕ್ಸಾಮಲ್ಲಿ ಕೇಳಿದ ಕ್ವಶನ್, ದ ಕರೆಕ್ಟ್ ಪಾತ್ ಆಫ್ ದಿ ಮೂಮೆಂಟ್ ಆಫ್ ದಿ ಸ್ಪರ್ಮ್ಸ್ ಫ್ರಮ್ ದಿ ಟೆಸ್ಟಿಸ್ ಅಂತ ಕೇಳ್ತಾನೆ. ಫಸ್ಟ್ ಇಲ್ಲಿಂದ ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್, ಹೌದಾ? ಸೆಮಿನಿಫೆರಸ್ ಟ್ಯೂಬ್ಯೂಲಿಂದ ಎಲ್ಲಿಗೆ ಹೋಗ್ತದೆ? ದಟ್ ಈಸ್ ರೀಟೆ ಟೆಸ್ಟಿಸ್, ರೈಟ್? ರೀಟೆ ಟೆಸ್ಟಿಸ್. ಅಲ್ಲಿಂದ ಎಲ್ಲಿಗೆ ಹೋಗ್ತದೆ? ವಾಸ್ ಎಫರನ್ಸ್ಗೆ ಹೋಗ್ತದೆ. ವಾಸ್ ಎಫರೆನ್ಸಿಂದ ಎಪಿಡಿ ಡೈಮಿಸ್ಗೆ ಹೋಗ್ತದೆ. ಎಪಿಡಿ ಡೈಮಿಸಿಂದ ಎಲ್ಲಿಗೆ ಹೋಗ್ತದೆ? ವಾಸ್ ಡಿಫರೆನ್ಸ್ಗೆ ಹೋಗ್ತದೆ. ಸೊ ಇದು ಟೆಸ್ಟಿಸಿಂದ ಹೊರಗೆ ಬರುವಾಗ, ಟೆಸ್ಟಿಸಿಂದ ಹೊರಗೆ ಬರುವಾಗ ಇಷ್ಟ ಆಗ್ತದೆ. ಸೊ ಕರೆಕ್ಟ್ ಪಾತ್ ಆಫ್ ದಿ ಮೂಮೆಂಟ್ ಆಫ್ ದಿ ಸ್ಪರ್ಮ್ ಇದು ಗೊತ್ತಿರಬೇಕು. ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಪಾರ್ಟ್ ಯಾವುದು? ದಿಸ್ ಕಂಪ್ಲೀಟ್ ಇಸ್ ಅ ಟೆಸ್ಟಿಸ್. ಈಗ ಟೆಸ್ಟಿಸಿಂದ ಹೊರಗೆ ಬಂದ್ವಿ. ನೆಕ್ಸ್ಟ್ ಪಾರ್ಟ್ ನೋಡ್ರಿ. ಓಕೆ, ನೆಕ್ಸ್ಟ್, ವೆನ್ ಇಟ್ ಕಮ್ಸ್ ಔಟ್ ಆಫ್ ದ ಟೆಸ್ಟಿಕಲ್ಸ್ ಥ್ರೂ ದಿ ವಾಸ್ ಡಿಫರೆನ್ಸ್ ಮುಖಾಂತರ ಹೊರಗೆ ಬಂತು, ದೆನ್ ಇಟ್ ರೀಚಸ್ the accessory glands. Okay, so let us discuss about the accessory glands. In the human male reproductive system there are 3 accessory glands are present. ಎಷ್ಟು accessory glands ಅದಾವು? ಮುಖ್ಯವಾಗಿ 3 ಬರ್ತಾವು. ಯಾವ್ಯಾವು ಅಂತಂದ್ರೆ ಒನ್ ಬೈ ಒನ್ ನೋಡೋದಾದ್ರೆ, ಫಸ್ಟ್ ಒನ್ ಈಸ್ ಇಲ್ಲಿ ನೋಡ್ರಿ, these two seminal vesicles, ಸಿಂಗಲ್ 2 seminal vesicles ಇರ್ತಾವು. 1 prostate gland ಇರ್ತದೆ ಆ್ಯಂಡ್ 2 ಬಲ್ಬೋ ಯುರೆಥ್ರಲ್ ಗ್ಲ್ಯಾಂಡ್ಗಳು ಇರ್ತಾವೆ. 2 seminal vesicles, 1 prostate gland ಆ್ಯಂಡ್ 2 bulbo urethral glands ಇರ್ತಾವೆ. ಇನ್ ದ ಹ್ಯೂಮನ್ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಇಟ್ ಕಂಟೈನ್ಸ್ ದಿ 2 seminal vesicles, 1 prostate gland ಆ್ಯಂಡ್ 2 bulbo urethral gland ಅಂತ ಕರಿತೀವಿ. ಸೊ ಏನು ಫಂಕ್ಷನ್ ಇವು ಕುರಿದು? ಫಸ್ಟ್ seminal vesicle. seminal vesicle ಎಷ್ಟಿರ್ತಾವು? 2 in number. This seminal vesicle it secrete fructose ಅನ್ನು ರಿಲೀಸ್ ಮಾಡ್ತದೆ. ದಟ್ ಫ್ರುಕ್ಟೋಸ್ ಏನು ಮಾಡ್ತದೆ? ಸ್ಪರ್ಮ್ಗೆ ಬೇಕಾದಂಥ ಫುಡ್ಡನ್ನು ಪ್ರೊವೈಡ್ ಮಾಡ್ತದೆ. ಫ್ರುಕ್ಟೋಸ್ 60 to 80% ಫ್ರುಕ್ಟೋಸ್ ಇರ್ತದೆ. ಆ್ಯಂಡ್ ನೆಕ್ಸ್ಟ್ seminal vesicle ಆದಮೇಲೆ ಪ್ರೋಸ್ಟೇಟ್ ಗ್ಲ್ಯಾಂಡ್. seminal vesicle ಈಗ ಓಕೆ, ಈ ಥರ ಸ್ಟ್ರಕ್ಚರ್ ಅದಲ್ಲ, ದಟ್ ಈಸ್ ದ seminal vesicle. 2 seminal vesicles ಇರ್ತಾವೆ. ಪ್ರೋಸ್ಟೇಟ್ ಗ್ಲ್ಯಾಂಡ್, seminal vesicleಗಳ ತೆಳಗೆ ಈ ಥರ ಟ್ರಯಾಂಗ್ಯುಲರ್ ಗ್ಲ್ಯಾಂಡ್ ಕಾಣ್ತದೆ ನೋಡು, ದಟ್ ಈಸ್ ಕಾಲ್ಡ್ ಆಸ್ ದಿ ಪ್ರೋಸ್ಟೇಟ್ ಗ್ಲ್ಯಾಂಡ್ ಅಂತ ಕರಿತೀವಿ. ದಿಸ್ ಪ್ರೋಸ್ಟೇಟ್ ಗ್ಲ್ಯಾಂಡ್ ಸಿಕ್ರೀಟ್ ದಿ ಸಿಟ್ರಿಕ್ ಆಸಿಡ್. ಸೊ prostate gland secrete the citric acid. This citric acid is helpful for the providing acidic environment for the sperm. ಸ್ಪರ್ಮ್ಗಳಿಗೆ ಎಸಿಡಿಕ್ ಎನ್ವಿರಾನ್ಮೆಂಟ್ ಅನ್ನು ಕೊಡ್ತದೆ. ಹಾಗಾಗಿ ಸ್ಪರ್ಮ್ಗಳನ್ನು ಆಕ್ಟಿವೇಟ್ ಇಡೋದ್ರಲ್ಲಿ ಕೆಲಸ ಮಾಡ್ತದೆ. ಯಾವುದು? ಸಿಟ್ರಿಕ್ ಆಸಿಡ್. ನೆಕ್ಸ್ಟ್ ಯಾವುದು ಅಂತಂದ್ರೆ ಬಲ್ಬೋ ಯುರೆಥ್ರಲ್ ಗ್ಲ್ಯಾಂಡ್. ನೆಕ್ಸ್ಟ್ ಗ್ಲ್ಯಾಂಡ್ ಯಾವುದು? ಬಲ್ಬೋ ಯುರೆಥ್ರಲ್ ಗ್ಲ್ಯಾಂಡ್ ಅಂತ ಹೇಳ್ತೀವಿ. ಸೊ ದಿಸ್ ಬಲ್ಬೋ ಯುರೆಥ್ರಲ್ ಗ್ಲ್ಯಾಂಡ್ ಸಿಕ್ರೀಟ್ ದಿ ಮ್ಯೂಕಸ್. ಈ ಪ್ರೋಸ್ಟೇಟ್ ಗ್ಲ್ಯಾಂಡ್ ತೆಳಗೆ 2 ಬೀನ್ ಶೇಪ್ಡ್ ಗ್ಲ್ಯಾಂಡ್ಸ್ ಅದಾವೆ. ಅವುಗಳಿಗೆ ನಾವು ಎಂತ ಕರಿತೀವಿ? ದೋಸ್ ಆರ್ ಕಾಲ್ಡ್ ಆಸ್ ದಿ ಬಲ್ಬೋ ಯುರೆಥ್ರಲ್ ಗ್ಲ್ಯಾಂಡ್ಸ್ ಅಂತ ಕರಿತೀವಿ. Those glands are called as the bulbourethral gland, and bulbourethral gland ಏನು ಮಾಡ್ತದೆ? ಮ್ಯೂಕಸ್ ಅನ್ನು ಸೆಕ್ರೇಟ್ ಮಾಡ್ತದೆ. ಸೊ ದಿಸ್ ಮ್ಯೂಕಸ್ ಈಸ್ ಹೆಲ್ಪ್ಫುಲ್ ಫಾರ್ ದಿ ಫ್ರಿಕ್ಷನ್ಲೆಸ್ ಮೂಮೆಂಟ್ ಆಫ್ ದಿ ಪೆನಿಸ್ ಡ್ಯೂರಿಂಗ್ ದ ಸೆಕ್ಷುವಲ್ ಇಂಟರ್ಕೋರ್ಸ್ ಟೈಮಲ್ಲಿ ಫ್ರಿಕ್ಷನ್ಲೆಸ್ ಮೂಮೆಂಟ್ಗೆ ಹೆಲ್ಪ್ ಮಾಡೋದು ಯಾವುದು? ದಿಸ್ ಮ್ಯೂಕಸ್. ಓಕೆ, ದೀಸ್ ಆರ್ ದ 3 ಗ್ಲ್ಯಾಂಡ್ಸ್ ಆ್ಯಂಡ್ ದೇರ್ ಸಿಕ್ರೀಷನ್. ಭಾಳ ಇಂಪಾರ್ಟೆಂಟ್, ಯಾಕಂದರೆ ಕಾಲಮ್ ಎ ಆ್ಯಂಡ್ ಕಾಲಮ್ ಬಿ ಟೈಪ್ ಆಫ್ ಕ್ವಶನ್ ನೀಟಲ್ಲಿ ಏನು ಕೇಳ್ತಾ ನೋಡು, ಅಲ್ಲಿ ಹೊಂದಿಸಬೇಕಾಗ್ತದೆ. ಸೊ ಯಾವ್ಯಾವು? seminal vesicle, ದೀಸ್ ಆರ್ 2 in number, secrete the fructose. Prostate gland,
1 in number, secrete the citric acid. Bulbourethral gland 1, 2 in number and secrete the mucus. Important ಐತಿ. Okay na? So this is about the accessory glands of the human male reproductive system. And so the testicle secrete sperms. Okay, plus seminal vesicle secrete the fructose, plus citric acid secreted by the prostate gland, plus mucus secreted by the bulbourethral gland. All together it is called as the semen. What is semen? It is a white precipitate which contains the mixture of sperms, fructose, citric acid, mucus. So that is called as the semen anta karitivi. Okay, so semen antivi. Idu elige bantu? That is about the accessory. First ಯಾವುದು ಟೆಸ್ಟಿಸ್ ಆಯಿತು, ಅದಾದಮೇಲೆ ದೆನ್ ಎಕ್ಸೆಸರಿ ಡಕ್ಟ್ ಆಯಿತು, ಎಕ್ಸೆಸರಿ ಗ್ಲ್ಯಾಂಡ್ಸ್ ಆಯಿತು. ಲಾಸ್ಟ್ ಒನ್ ಈಸ್ ದ ಎಕ್ಸ್ಟರ್ನಲ್ ಜೆನಟೈಲ್, ದಟ್ ಈಸ್ ದ ಪೆನಿಸ್. ಇಲ್ಲಿ ನೋಡ್ರಿ, ದ ಕಂಡಕ್ಷನ್ ಆಫ್ ದ ಸ್ಪರ್ಮ್ ಒಂದು ಸೆಮ್ನಿಫೆರಸ್ ಟ್ಯೂಬ್ಯೂಲ್, ರಿಟೇ ಟೆಸ್ಟಿಸ್, ವಾಸ್ ಎಫರೆನ್ಸಿಯಾ, ಎಪಿಡಿಡೈಮಿಸ್, ವಾಸ್ ಡಿಫರೆನ್ಸ್. ಇದು ಟೆಸ್ಟಿಸಿಂದ ಹೊರಗೆ ಬರೋದಕ್ಕೆ. ಟೆಸ್ಟಿಸಿಂದ ಹೊರಗೆ ಬಂದ ಮೇಲೆ ದಟ್ ಈಸ್ ಕಾಮನ್ ಇಜಾಕ್ಯುಲೇಟರಿ ಡಕ್ಟ್, ದಟ್ ಈಸ್ ಯುರೆತ್ರಾ ಅಂತೀವಿ, ಯುರೆತ್ರಾ. ಸೊ ಅದಾದಮೇಲೆ ಯುರೆಥ್ರಲ್ ಮೀಟಸ್ ಹೊರಗಡೆ ಇರುವಂಥ ದಿಸ್ ಈಸ್ ಕಾಲ್ಡ್ ಆಸ್ ಯುರೆಥ್ರಲ್ ಮೀಟಸ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಪಾರ್ಟ್ ಈಸ್ ದ ಎಕ್ಸ್ಟರ್ನಲ್ ಜೆನಟೈಲ್ ಕಾಲ್ಡ್ ಆಸ್ ದಿ ಪೀನಿಸ್. So external genitile, that is penis, it is a copulatory organ anta karitivi. It is a copulatory organ that contains the erectile spongy tissue. The external genitile called as that is a penis, and it is made up of the erectile spongy tissue anda madalagirtada. Whenever the blood is filled in this spongy tissue, this penis erects. Penis enagtada, erect agtada, and it is helpful for the insemination, that is release of the semen ge help agtada. Yadu? This penis. And this penis, it having the cone shaped, at the edge it having the cone shaped structure, that is called as the glands of the penis. This is usually covered by the pore skin. Adra mundgade pore skin irtada, that is prepuce anta karitivi. Okay, so this is about the external genitile of the human male reproductive system. Okay.